ಪಂಚ ಗ್ಯಾರಂಟಿಗಳನ್ನು ರದ್ದು ಮಾಡಿ ಎಂದು ಕೇಂದ್ರಕ್ಕೆ ಪತ್ರ ಬರೆದ ಯತ್ನಾಳ್ಗೆ ಪರಮೇಶ್ವರ್ ತಿರುಗೇಟು. ಮೂಡಾ ಹಗರಣ ಕುರಿತು ಎಸ್ಟಿ ಸೋಮಶೇಖರ್ ಹೊಸ ಬಾಂಬ್. ಯೋಗೇಶ್ವರ್ ಬೇಕಿದ್ರೆ ಜೆಡಿಎಸ್ನಿಂದ ಸ್ಪರ್ಧಿಸಲಿ ಅಂತ ಹೇಳಿದ್ಯಾರು? ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡುವಂತೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಉಚಿತ ಯೋಜನೆಗಳಿಗೆ ಹಣ ಮೀಸಲಿಟ್ಟು ಚೆಲ್ಲಾಟವಾಡ್ತಾ ಇದೆ. ಅವೈಜ್ಞಾನಿಕ ಯೋಜನೆಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಹೊಡೆತ ಬಿದ್ದಿದೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗಾಗಿ ಉಚಿತ ಭಾಗ್ಯಗಳನ್ನು ಕೇಂದ್ರ ಸರ್ಕಾರ ತಡೆಯಬೇಕಾಗಿದೆ. ಫ್ರೀಬೀಸ್ ಸಂಸ್ಕೃತಿ ಕೊನೆಗೊಳ್ಳಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ. ಗ್ಯಾರಂಟಿ ಯೋಜನೆ ರದ್ದುಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವ ಯತ್ನಾಳ್ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಆಡಳಿತ ನಡೆಸುವುದಕ್ಕೆ ಜನ ನಮ್ಮನ್ನ ಆರಿಸಿದ್ದಾರೆ, ಅವರನ್ನಲ್ಲ. ಕೇಂದ್ರದಲ್ಲಿ ಅವರಿಗೆ ಆಡಳಿತ ನಡೆಸುವುದಕ್ಕೆ ಜನ ಅವಕಾಶ ಕೊಟ್ಟಿದ್ದಾರೆ. ಕೇಂದ್ರದ ನಿರ್ದೇಶನ ಬರಲಿ, ನಂತರ ನೋಡ್ತೇವೆ. ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕ ನಾವೇ ನೋಡ್ಕೊಳ್ತೇವೆ. ಇದರಲ್ಲಿ ಬಿಜೆಪಿಯವರ ಸಲಹೆ ಸೂಚನೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ನಾವು ಆಡಳಿತ ಮಾಡೋರು ನಾವು ಹೇಳಿಲ್ವಲ್ಲ. ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೇವೆ. ಮತ್ತು ಅದರ ಸಮಸ್ಯೆ ಬರ್ತದೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ. 58,000 ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ, ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡ್ಕೊಳ್ತೇವೆ. ಅದ್ರ ಬಗ್ಗೆ ಅವರ ಅಭಿಪ್ರಾಯ ಸಲಹೆ ಸೂಚನೆ ನಮಗೇನು ಬೇಕಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ವಿಫಲವಾಗಿದ್ದು ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ ಕಿಡಿಕಾರಿದ್ದಾರೆ. ಕೇವಲ ಅಧಿಕಾರವನ್ನು ಹಿಡಿಲಿಕ್ಕೋಸ್ಕರ ಅವರು ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಘೋಷಣೆಯನ್ನು ಮಾಡಿ ಅಧಿಕಾರಕ್ಕೆ ಬಂದ ನಂತರ ಇದನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ, ಗ್ಯಾರಂಟಿ ಯೋಜನೆಯನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಮೂಡಾ ಹಗರಣ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ವಿಪಕ್ಷಗಳು ಮುಗಿಬಿದ್ದಿವೆ. ಇದೀಗ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಆಡಿರುವ ಮಾತು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಹಗರಣದಲ್ಲಿ ಬೇರೆ ಬೇರೆ ಜಿಲ್ಲೆಯ ಶಾಸಕರು ಹಾಗೂ ಸ್ಥಳೀಯ ಶಾಸಕರ ಕೈವಾಡ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನನಗೂ ಕೂಡ ಮಾಹಿತಿ ಇತ್ತು. ಬೆಂಗಳೂರಲ್ಲಿ 28 ಜನ MLAಗಳು, 10 ಜನ MLCಗಳಿರ್ತಾರೆ. ಅದಕ್ಕೆ 2 MLAಗಳನ್ನ BDA ಮೆಂಬರ್ ಮಾಡಬೇಕು ಅಂತ ಮಾಡಿದ್ರು, 2 ಕಾರ್ಪೊರೇಟರ್ಸ್ ಮಾಡಬೇಕು ಅಂತ ಮಾಡಿದ್ರು, 4 ಜನ MLA MLC ಇಲ್ಲದೆ ಇರ್ತಕ್ಕಂಥವ್ರನ್ನ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಮಾಡಿದ್ರು. ಬಟ್ ಮೈಸೂರಲ್ಲಿ ಏನಾಗಿದೆ, ಇರೋ MLAಗಳೆಲ್ಲ ಜೂರಿಡಕ್ಷನ್ ಮೈಸೂರು, ಬೆಂಗಳೂರು, ಚಾಮರಾಜನಗರ ಎಲ್ಲ. ಆಮೇಲೆ ಕೆಲವು MLCಗಳು ಮಂಡ್ಯದಲ್ಲಿ MLC ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದು ಅಡ್ರೆಸ್ ಕೊಟ್ಟು ಅಲ್ಲೂ ಮೂಡ ಆಗ್ತಾರೆ. ಮೂಡಾ ಸೈಟ್ಗಳನ್ನು ಪಡೆಯಲಿಕ್ಕಾಗಿ ಬೇರೆ ಬೇರೆ ಜಿಲ್ಲೆಯ MLCಗಳು ವಾಸಸ್ಥಳ ಮೈಸೂರಿಗೆ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಮೈಸೂರು ಉಸ್ತುವಾರಿ ಸಚಿವನಾಗಿದ್ದಾಗ ಮೂಡಾದ ಪ್ರತಿ ಮೀಟಿಂಗ್ನಲ್ಲೂ ಶಾಸಕರ ಫೈಲ್ಗಳೇ ಬರ್ತಾ ಇತ್ತು ಅಂತ ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ನಿನ್ನೆಯಷ್ಟೇ ಹೇಳಿಕೆ ನೀಡಿದ್ರು. ನಾನು ಮೈಸೂರು ಉಸ್ತುವಾರಿ ಆದಮೇಲೆ ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ. ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಡಾ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಷರ್ ಕೂಡ ಮಾಡಿದೆ. ಮೂಡಾ ಹಗರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮರಿಗೌಡ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಇದಕ್ಕೆ ಜನಪ್ರತಿನಿಧಿಗಳು ಕಾರಣ ಅಲ್ಲ, ಅಧಿಕಾರಿಗಳೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಮೂಡಾದಲ್ಲಿ ಶಾಸಕರುಗಳು ಇದ್ದೇ ಇಷ್ಟೊಂದು ಅಕ್ರಮ ನಡೆದಿದೆ, ಒಂದು ವೇಳೆ ಶಾಸಕರುಗಳು ಇಲ್ಲದಿದ್ದರೆ ಇನ್ನೇನಾಗ್ತಾ ಇತ್ತು ಅಂತ ಪ್ರಶ್ನಿಸಿದ್ದಾರೆ. ಜನಪ್ರತಿನಿಧಿ ಕಾರಣ ಅಲ್ಲ, ಜನಪ್ರತಿನಿಧಿ ಕಾರಣ ಅಲ್ವೇ ಇಲ್ಲ, ಅಧಿಕಾರಿಗಳು ಕಾರಣ ನಮ್ಮ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ಸೋಮಶೇಖರ್ ಅವರು ಹೇಳಿರುವಂಥದ್ದು ಅವ್ರ ಪೀರಿಯಡ್ ನಡೆದಿರುವಂಥದ್ದನ್ನ ವ್ಯವಹಾರಕ್ಕೆ ನಾವು ಸದಸ್ಯರಾಗಿ ಆಯ್ಕೆ ಆದ ನಂತರ, ಮೂಡಾ ಸದಸ್ಯರಾಗಿ ಆಯ್ಕೆ ಆದ ನಂತರ ನನಗೆ ತಿಳಿದಂಗೆ ನಮ್ಮ ಶಾಸಕರುಗಳು ಯಾರಿದ್ದೀವಿ ನಾವು ಯಾರನ್ನು ಯಾವುದೇ ಕಾರಣಕ್ಕೂ ಒಂದೇ ಒಂದು ಫೈಲ್ಗೂ ರೆಕಮೆಂಡ್ ಮಾಡಿಲ್ಲ. ಮತ್ತು ಒಂದೇ ಒಂದು ಫೈಲ್ನ ತಿಮ್ಮಯ್ಯನವರಾಗ್ಬೋದು, ಬಾಬಣ್ಣವರಾಗ್ಬೋದು, ನಾನಾಗ್ಬೋದು, ದರ್ಶನ್ ಧ್ರುವನಾರಾಯಣವರಾಗ್ಬೋದು, ದಿನೇಶ್ ಗುಡಿಗೌಡರಾಗ್ಬೋದು, ತನ್ವೀರ್ ಸೇಠ್ ಸಾಹೇಬ್ರಾಗ್ಬೋದು, ಮಧುಮಾದೇಗೌಡರಾಗ್ಬೋದು, ಒಂದೇ ಒಂದು ಇಂಚ್ ಭೂಮಿನೂ ನಾವು ಪಡೆದಿಲ್ಲ ಮೂಡಾಯಿಂದ. ನಾವು ಇಷ್ಟು ಜನನಿದೆ ಅಂತ ಅನ್ನೋದನ್ನ ನಾವು ಪ್ರಮಾಣಿಸಿ ಹೇಳ್ತೀವಿ.
ಮತ್ತು ಯಾವುದೇ ಫೈಲ್ಗೂ ನಾವು ಇವತ್ತರೆಗೂ ಇನ್ಫ್ಲೂಯೆನ್ಸು ಮಾಡಿಲ್ಲ. ಮೂಡ ಅಕ್ರಮವನ್ನು ರಾಜಕೀಯ ಅಸ್ತ್ರವಾಗಿ ಮಾಡಿಕೊಂಡಿರುವ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಿಎಂ ರಾಜೀನಾಮೆಗೂ ಪಟ್ಟು ಹಿಡಿದಿವೆ. ಅಧಿವೇಶನದಲ್ಲೂ ಇದೇ ವಿಚಾರ ಮುಂದಿಟ್ಟು ಹೋರಾಟಕ್ಕೆ ಪ್ಲಾನ್ ಮಾಡಿವೆ. ಆದರೆ ಇತ್ತ ಸಚಿವರು ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ. ಮೂಡ ಪ್ರಕರಣದಲ್ಲಿ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲಾಖಾ ತನಿಖೆ ನಡೀತಾ ಇದೆ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ ಇಲ್ಲ. ಪದೇ ಪದೇ ನಾವು ಹೇಳೋವಂಥ ಅಗತ್ಯನೂ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ನಾವು ತನಿಖೆ ಮಾಡೋ ಅಗತ್ಯ ಏನಿದೆ. ಭಾನುವಾರ ನೆಲಮಂಗಲದಲ್ಲಿ ನಡೆದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮದ್ಯದ ಹೊಳೆಯೇ ಹರಿದಿತ್ತು. ಇದರ ವಿರುದ್ಧ ಕಾಂಗ್ರೆಸ್ ಬೀದಿ ಹೋರಾಟ ನಡೆಸಿದೆ. ಸುಧಾಕರ್ ಕುಡಿತದ ನೃತ್ಯಕ್ಕೆ ಆರ್ ಅಶೋಕ್ ತಮಟೆ ಬಾರಿಸುವ ರೀತಿ ನಿನ್ನೆ ಕೈ ಕಾರ್ಯಕರ್ತರು ಅಣಕು ಪ್ರದರ್ಶಿಸಿದ್ರು. ಈತ ಬಿಜೆಪಿಯವರದ್ದು ಯಾವ ಸಂಸ್ಕೃತಿ ಅಂತ ಪ್ರಶ್ನಿಸಿರುವ ಡಿಸಿಎಂ ಡಿಕೆಶಿ ನಿಯಮ ಉಲ್ಲಂಘನೆಯಾಗಿರುವ ಬಗ್ಗೆ ವರದಿ ಪಡೆಯೋದಾಗಿ ಹೇಳಿದ್ದಾರೆ. ನೀವು ತಿಳಿಸ್ತಾ ಇದ್ದೀರಿ, ನಾವು ಒಂದು ವರದಿಯನ್ನು ತರ್ತಾ ಇದ್ದೀವಿ. ಇದು ಬಿಜೆಪಿಯವರು, ಅವರ ನ್ಯಾಷನಲ್ ಲೀಡ್ರು, ಸ್ಟೇಟ್ ಲೀಡ್ರುಗಳು ಇದಕ್ಕೆ ಉತ್ತರ ಕೊಡಬೇಕು. ಇದು ಯಾವ ಪದ್ಧತಿ, ಯಾವ ಸಂಸ್ಕೃತಿ ಅಂತೇಳಿ ಅವರು ಉತ್ತರ ಕೊಡಬೇಕು. ಏನೇನು ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದನ್ನ ನಾವು ಒಂದು ವರದಿ ತರಿಸ್ಬಿಟ್ಟು ನಾವು ತಿಳಿಸ್ತೀವಿ. ಚನ್ನಪಟ್ಟಣದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸೋದು ಫಿಕ್ಸ್ ಆಗಿದ್ದು, ಆದರೆ ಯೋಗೇಶ್ವರ್ ತಾವೂ ಕೂಡ ಕಣಕ್ಕಿಳಿಯುವುದಕ್ಕೆ ತಂತ್ರಗಾರಿಕೆ ನಡೆಸಿದ್ದಾರೆ. ಕಾರ್ಯಕರ್ತರ ಸಭೆ ಮಾಡಿದ್ದು ದಳ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ. ಒಮ್ಮತದಿಂದ ಕೆಲಸ ಮಾಡುವಂತೆ ಹೇಳಿರುವ ಕುಮಾರಸ್ವಾಮಿ ಅವರ ಈ ಮಾತಿಗೆ ಒಪ್ಪದ ಕಾರ್ಯಕರ್ತರು ಯೋಗೇಶ್ವರ್ ಸ್ಪರ್ಧಿಸಿದ್ರೆ ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧಿಸಲಿ ಅಂತ ಹೇಳಿದ್ದಾರಂತೆ. ಹೀಗಾಗಿ ಯೋಗೇಶ್ವರ್ ನಡೆ ಕುತೂಹಲ ಮೂಡಿಸಿದೆ.